ಹಾಯ್ ವೆಲ್ಕಮ್ ಬ್ಯಾಕ್ ಟು ಶೃಂಗೇರಿ ಪಾರ್ಟ್ 2 ವಿಡಿಯೋ. ಸೊ ನಾವು ಈಗ ಶೃಂಗೇರಿ ಎಲ್ಲ ನೋಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಹರಿಹರಪುರಕ್ಕೆ ಹೊರಟಿದ್ದೀವಿ. ಅರೌಂಡ್ 4:30 ಆಗಿತ್ತು ನಾವು ಹೊರಡಬೇಕಾದ್ರೆ. ಹರಿಹರಪುರದಲ್ಲಿ ಕೂಡ ಶಾರದಾ ಪೀಠ ಇದೆ, ಸೊ ನಾವು ಅಲ್ಲೇ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಇಲ್ಲಿ ಆದಿಶಂಕರಾಚಾರ್ಯ, ಶಾರದಾಂಬ ಹಾಗೆ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆ. ಇಲ್ಲಿ ಕಾಣ್ತಾ ಇದೆ ಅಲ್ಲ, ಈ ದೇವಸ್ಥಾನದಲ್ಲಿ 3 ಗರ್ಭಗುಡಿ ಥರ ಅಲ್ಲಿ 3 ದೇವರು ಕೂಡ ಸ್ಥಾಪಿಸಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ನೀವೆಲ್ಲ ಶೃಂಗೇರಿಗೆ ಬಂದರೆ ಹರಿಹರಪುರಕ್ಕೂ ಒಂದ್ಸತಿ ವಿಸಿಟ್ ಮಾಡಿ ಹೋಗಿ. ತುಂಬ ಚೆನ್ನಾಗಿದೆ ಇಲ್ಲಿ ದೇವಸ್ಥಾನದ ಒಳಗಡೆ ವಿಡಿಯೋಸ್ ಫೋಟೋಸ್ ಎಲ್ಲ ತೆಗಿಯೋಗಿಲ್ಲ. ಸೊ ಹೊರಗಡೆ ಮಾತ್ರ ನಾನು ವಿಡಿಯೋ ಮಾಡಿದ್ದೀನಿ. ದೇವ್ರ ದರ್ಶನ ಆದಮೇಲೆ ನಾವು ಹೊರಗಡೆ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ಹೊರಗಡೆ ಮಾತ್ರ ಜಾಗ ದೊಡ್ಡದಾಗಿದೆ. ಸೊ ಜಿಷ್ಣುನು ಆರಾಮಾಗಿ ಅಲ್ಲಿ ಓಡಾಡ್ತಿದ್ದ. ಸೊ ಅಲ್ಲಿ ಕೂಡ ಸ್ವಲ್ಪ ವೀಡಿಯೋಸ್ ಎಲ್ಲ ತಗೊಂಡ್ವಿ. ಅಲ್ಲಿಂದ ನೆಕ್ಸ್ಟ್ ಅಲ್ಲೇ ದೇವಸ್ಥಾನ ಪಕ್ಕದಲ್ಲೇ ಆಂಜನೇಯ ಮೂರ್ತಿ ನಿಲ್ಲಿಸಿದ್ದಾರೆ. ಸೊ ಅದು ಕೂಡ ತುಂಬ ಚೆನ್ನಾಗಿದೆ. ನೀವಿಲ್ಲಿ ನೋಡ್ಬೋದು. ಫುಲ್ ಸಂಜೆ ಆಗೋಗಿತ್ತು, ಅರೌಂಡ್ 5:30 ಆಗೋಗಿತ್ತು ನಾವಲ್ಲಿ ನೋಡಬೇಕಾದ್ರೆ. ಇಲ್ಲೇನು ಕಾಣ್ತಾ ಇದೆ ಅಲ್ಲ, ಇದು ಆ್ಯಕ್ಚುಲಿ ಮೇನ್ ಎಂಟ್ರೆನ್ಸ್. ನಾವಿಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಲೆಫ್ಟ್ ಹೋದರೆ ಅಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇರೋದು. ಆ್ಯಂಡ್ ಈ ಗೋಪುರ ಮುಂದೆನೇ ಇರೋದು ಆಂಜನೇಯ ವಿಗ್ರಹ. ಸೊ ಯಾವಾಗಲೂ ಶೃಂಗೇರಿ, ಹೊರನಾಡು ಅಂತ ಬರ್ತಾ ಇದ್ವಿ, ಬಟ್ ಈ ಸತಿ ಹರಿಹರಪುರನೂ ವಿಸಿಟ್ ಮಾಡಿದ್ದೀವಿ. ತುಂಬ ಖುಷಿಯಾಯಿತು ನಮಗೆ ಇಲ್ಲಿ ಬಂದು. ಸೊ ಎಲ್ಲ ಆದಮೇಲೆ ನೆಕ್ಸ್ಟ್ ಪಪ್ಪ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ವಿ. ಅಲ್ಲೇ ನೈಟ್ ಸ್ಟೇ ಮಾಡೋಕ್ಕಿತ್ತು. ಸೊ ಇದು ಕೂಡ ಬ್ಯೂಟಿಫುಲ್ ಪ್ಲೇಸ್. ಇವ್ರದ್ದು ತೋಟದ ಮನೆ ಅಂತ ಹೇಳ್ತಾರಲ್ಲ, ಆ ಥರ ಇದೆ. ರೀಚ್ ಆಗೋ ಅಷ್ಟೊತ್ತಿಗೆ ಅರೌಂಡ್ 8 o'clock ಆಗೋಗಿತ್ತು. ಅಲ್ಲಿ ಅವ್ರ ಮನೇಲಿ ಚಿಕ್ಕ ಬೆಕ್ಕಿದೆ, ಜಸ್ಟ್ 2 or 3 months ಅಷ್ಟೇ. ಅದಕ್ಕೆ ಅದ್ರ ಜೊತೆ ಜಿಷ್ಣು ಮಾತ್ರ ತುಂಬ ಚೆನ್ನಾಗಿ ಆಡ್ದ. ನಾವೆಲ್ಲ ಆರಾಮಾಗಿ ಊಟ ಮಾಡಿಕೊಂಡು ಅವ್ರ ಮನೇಲಿ ರೆಸ್ಟ್ ಮಾಡಿದ್ವಿ. ಬೆಳಿಗ್ಗೆನೂ ಬೇಗ ಇತ್ತು. ಅವ್ರದ್ದು ತೋಟ ನೋಡಬೇಕು ಅಂತ ಪ್ಲ್ಯಾನ್ ಇತ್ತು. ಸೊ ಇಲ್ಲಿ ನೋಡ್ಬೋದು ಅವ್ರ ಮನೆ ಎಷ್ಟು ಚೆನ್ನಾಗಿದೆ. ಕಂಪ್ಲೀಟ್ಲಿ ತೋಟದ ಮಧ್ಯದಲ್ಲೇ ಇದೆ. ಎಕ್ಸಾಕ್ಟ್ಲಿ ತೋಟದ ಮನೆ ಅಂದರೆ ಇದೆ. ಸೊ ಅಷ್ಟು ಚೆನ್ನಾಗಿದೆ ಅವ್ರ ಮನೆ. ಜಿಷ್ಣು ಕೂಡ ಬೆಳಿಗ್ಗೆ ಬೇಗ ಎದ್ಬಿಟ್ಟಿದ್ದ ಅವತ್ತು. ಸೊ ಅವನು ಕೂಡ ತೋಟ ಎಲ್ಲ ನೋಡಬೇಕು ಅಂತ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದ. ಆರಾಮ್ ಮಾರ್ನಿಂಗ್ ವಾಕ್ ಅಲ್ಲೇ ಅಕ್ಕಪಕ್ಕದಲ್ಲಿ ಫುಲ್ ಎಷ್ಟೊಂದು ಗಿಡ ಮರ ಇದೆಯಲ್ಲ ಅಂತ ಹಿ ವಾಸ್ ಆ್ಯಕ್ಚುಲಿ ಸರ್ಪ್ರೈಸ್ಡ್. ಮನೆ ಹೊರಗಡೆ ಮಾತ್ರ ಬೆಳಿಗ್ಗೆ ಕೂತ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ, ತಂಪಗಿರುತ್ತೆ. ಮತ್ತು ಮಲೆನಾಡು ಅಂದಮೇಲೆ ಜಿಗಣೆ ಡೆಫಿನೆಟ್ಲಿ ಇರಲೇಬೇಕು. ಸೊ ಇಲ್ಲಿ ನಮ್ಮ ಮನೆಯವ್ರು ಆ್ಯಕ್ಚುಲಿ ಅಲ್ಲಿ ಹಲಸಿನ ಮರ ಇತ್ತು. ಸೊ ಅದು ತೆಗಿಬೇಕಾದ್ರೆ ಜಿಗಣೆ ಕಚ್ಚಿಸ್ಕೊಂಡು ಬಂದಿದ್ರು. ಸೊ ಅದು ಕೂಡ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೆ. ಜಿಷ್ಣು ಮಾತ್ರ ಆ ಬೆಕ್ಕನ್ನು ಬಿಡ್ತಾನೆ ಇರಲಿಲ್ಲ. ಅದು ಪಾಪ ಚಿಕ್ಕದು, ಇನ್ನೂ ಜಸ್ಟ್ 2 months ಅಷ್ಟೇ. ಇವನು ಮಾತ್ರ ಅದಕ್ಕೆ ಬಿಡ್ತಾನೆ ಇರಲಿಲ್ಲ, ಅಷ್ಟು ಆಟಾಡಿದ್ದಾನೆ. ಸೊ ನಾವಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ತೋಟಕ್ಕೆ ಹೊರಟಿದ್ವಿ. ತೋಟ ಮಾತ್ರ ತುಂಬ ಚೆನ್ನಾಗಿದೆ ಆ್ಯಂಡ್ ನಮಗಂತೂ ತುಂಬ ಇಷ್ಟ ಆಯಿತು. ನಾವು ಮುಂಚೆ ಯಾವಾಗಲೂ ಬರ್ತಾಯಿದ್ವಿ, ಬಟ್ ನಮ್ಮ ಮನೆಯವ್ರಿಗೆ ಜಿಷ್ಣುಗೆಲ್ಲ ಹೊಸದಲ್ವಾ. ಸೊ ಅದಕ್ಕಂತ ನಾವು ಬೆಳಿಗ್ಗೆನೇ ಬೇಗ ಎದ್ದು ಹೊರಟಿದ್ವಿ. ತೋಟದ ಮಧ್ಯೆ ಎಲ್ಲ ಫೋಟೋಸು ವೀಡಿಯೋಸ್ ತಗೊಳ್ತಾನೇ ಇದ್ವಿ. ಮತ್ತೆ ಸಿಗೋದು ರೇರ್ ಅಲ್ವಾ, ನಾವು ಬರೋದು ರೇರ್. ಸೊ ಅದಕ್ಕೆ ಬರೀ ಫೋಟೋಸ್ ತಗೋತಾ ಇದ್ವಿ. ತೋಟದ ಮಧ್ಯದಲ್ಲಿ ಈ ಥರ ನೀರಿದೆ, ಅಲ್ಲಿ ಆರಾಮಾಗಿ ಆಟಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಜಿಷ್ಣು ಆ್ಯಕ್ಚುಲಿ ನೀರಿಗೆ ಬರೋ ತನಕನೂ ಮಲ್ಕೊಂಡಿದ್ದ. ನೀರು ನೋಡಿದ ತಕ್ಷಣ ಎದ್ಬಿಟ್ಟ. ನೀವೆಲ್ಲ ನೋಡಿರ್ಬೋದು ಜಿಷ್ಣುಗೆ ನೀರು, ಬೀಚ್ ಅಂದರೆ ಎಷ್ಟು ಇಷ್ಟ ಅಂತ. ಸೊ ಬಂದಿದ್ದ ತಕ್ಷಣ ನೀರಲ್ಲಿ ಆಟಾಡೋಕ್ಕೆ ಕೂತ್ಕೊಂಡ್ಬಿಟ್ಟ ಅವನು. ಜಿಷ್ಣು ಆಟಾಡೋದು ನೋಡಿ ಅವನು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೇನಲ್ಲ ಅಂತ ನೋಡಿ ನನಗೂ ತುಂಬ ಆಸೆ ಆಗ್ತಿತ್ತು. ಸೊ ನಾನು ಸ್ವಲ್ಪ ತಾಗಿದ ತಕ್ಷಣ ಜಾಯಿನ್ ಆದೆ ಜಿಷ್ಣುಗೆ. ನಾನು ಆರಾಮಾಗಿ ನೀರಲ್ಲಿ ಕೂತ್ಕೊಂಡು ಅವನ ಜೊತೆ ಫುಲ್ ಎಂಜಾಯ್ ಮಾಡಿದೆ. ಪಪ್ಪಂಗೂ ಅವನಿಗೆ ಆಟ ಆಡಿಸ್ಬೇಕು ಅಂತ ತುಂಬ ಇಷ್ಟ. ಅದಕ್ಕೆ ನಾನು ಹೇಳಿದೆ, ನೀವು ಸುಮ್ಮನೆ ಬಂದು ಕೂತ್ಕೊಂಡು ಆಟಾಡಿ, ಮತ್ತು ಈ ಚಾನ್ಸ್ ಸಿಗಲ್ಲ, ಹೇಗಿದ್ರು ಮನೆಗೆ ಹೋದ್ಮೇಲೆ ಡ್ರೆಸ್ ಚೇಂಜ್ ಮಾಡ್ಕೋಬೋದು ಆರಾಮಾಗಿ ಅಂತ ಅವರು ಕೂಡ ಕೂತ್ಕೊಂಡ್ರು ನೀರಲ್ಲಿ. ಸೊ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನಾವು.
ಸೊ ನಾವೆಲ್ಲ ಚೆನ್ನಾಗಿ ನೀರಲ್ಲಿ ಆಡಿ ಅಲ್ಲಿಂದ ವಾಪಸ್ ಹೊರಟ್ವಿ ಮನೆಗೆ. ಆ್ಯಕ್ಚುಲಿ ಅವ್ರದ್ದು ಕಾಫಿ ತೋಟ, ಬಟ್ ಅಲ್ಲಿ ತುಂಬ ಹಲಸಿನ ಮರ ಇತ್ತು. ಅದನ್ನು ಬಿಟ್ಟೋಗೋಕ್ಕಂತೂ ಮನಸ್ಸಿರಲಿಲ್ಲ. ಸೊ ಆಂಟಿನೂ ಹೇಳಿದರು ತೊಗೊಂಡೋಗಿ ನೀವು ಹಲಸಿನ ಹಣ್ಣು ಅಂತ. ಸೊ ನಾವು ಅಲ್ಲಿಂದ ತೋಟದಲ್ಲಿ ಹಲಸಿನ ಹಣ್ಣು ತೆಗೆದಂದರೆ ಅದೇ ಒಂಥರ ಡಿಫ್ರೆಂಟ್ ಫೀಲಿಂಗ. ಸೊ ಅಲ್ಲಿ ಒಂದೆರಡು ಹಲಸಿನ ಹಣ್ಣು ನಮಗೆ, ಅಪ್ಪ ಅವ್ರಿಗೆ, ಹಾಗೆ ಕಾಯಿ ಕೂಡ ತೊಗೊಂಡ್ವಿ. ಅಲ್ಲಿ ಅದರಿಂದನೂ ನಾವು ಪಲ್ಯ ಸಾಂಬಾರೆಲ್ಲ ಮಾಡ್ಬೋದು. ಸೊ ಕಾಯಿ ಹಾಗೆ ಹಣ್ಣು ಎಲ್ಲ ತೊಗೊಂಡು ಅಲ್ಲಿಂದ ನೆಕ್ಸ್ಟ್ ಮನೆಗೆ ಹೋದ್ವಿ. ಸೊ ಇದು ನಮ್ಮ ತೋಟದ ಎಕ್ಸ್ಪೀರಿಯನ್ಸ್. ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ನಿಮಗೂ ಹೇಗೆ ಅನಿಸ್ತು ಈ ತೋಟ ಮತ್ತು ನೀರಲ್ಲಿ ಆಟಾಡಿದ್ದು ಅಂತ ಕಮೆಂಟ್ ಮಾಡಿ. ಮನೆಗೆ ಬಂದಾಗಿಂದನೂ ಜಿಷ್ಣು ಅದೇ ಹಲಸಿನ ಹಣ್ಣು ಪಕ್ಕನೇ ಕೂತ್ಕೊಂಡಿದ್ದ. ಅವನಿಗೆ ಅದು ತುಂಬ ಇಷ್ಟ ಹಲಸಿನ ಹಣ್ಣು ಅಂದರೆ. ಸೊ ಅವನಲ್ಲೇ ಕೂತ್ಕೊಂಡಿದ್ದ. ಮತ್ತು ಇದು ನೋಡಿ, ಇದು ಜೀರಿಗೆ ಮೆಣಸು ಅವ್ರ ಮನೆಯಲ್ಲೇ ಬೆಳೆದಿದ್ದು. ಅಲ್ಲಿ ಚಿಕ್ಕ ಕರುನೂ ಇತ್ತು. ಕರುಗೂ ಮತ್ತು ಜಿಷ್ಣುಗೂ ಇಬ್ರಿಗೂ ಭಯ ಹತ್ರ ಬಂದರೆ, ಬಟ್ ಆದ್ರೂ ಚೆನ್ನಾಗಿತ್ತು ನೋಡೋಕ್ಕೆ. ನಾವು ನೀರಲ್ಲೆಲ್ಲ ಆಡಿದ್ದು ಫುಲ್ ಫ್ರೆಶ್ ಅಪ್ ಆಗಿ ಪ್ಯಾಕಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ನಮ್ಮ ನೆಕ್ಸ್ಟ್ ಲೊಕೇಶನ್ ಶಂಕರಗಿರಿ. ನೀವು ಕೇಳಿರ್ಬೋದು, ರೀಸೆಂಟ್ಲಿ ಶಂಕರಾಚಾರ್ಯ ಅವ್ರ ಮೂರ್ತಿನ ಸ್ಥಾಪಿಸಿದ್ದಾರೆ. ಸೊ ಅಲ್ಲಿ ಶಂಕರಗಿರಿಗೆ ನಾವು ಹೋಗ್ತಾ ಇದ್ದೀವಿ. ಲೊಕೇಶನ್ ತುಂಬ ಚೆನ್ನಾಗಿದೆ, ಪಾರ್ಕಿಂಗ್ ಫೆಸಿಲಿಟಿನೂ ಇದೆ ಮತ್ತು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ವಿಸಿಟ್ ಮಾಡೋದಕ್ಕೆ ಬೆಳಿಗ್ಗೆ 7 AM ಇಂದನೇ ಓಪನ್ ಇರುತ್ತೆ ಆ್ಯಂಡ್ ಈವ್ನಿಂಗ್ ಅರೌಂಡ್ 8 o'clock ತನಕ ಇರುತ್ತೆ. ಆಫ್ಟರ್ನೂನ್ 1 hour ಏನೋ ಬ್ರೇಕ್ ಇದೆ ಅಷ್ಟೇ. ಆ್ಯಂಡ್ ಇಲ್ಲಿ ನೋಡಿ, ಈ ಥರ ಎಸ್ಕಲೇಟರ್ ಕೂಡ ಇದೆ, ಸ್ಟೆಪ್ಸ್ ಕೂಡ ಇದೆ. ಸೊ ಏಜ್ ಆದವ್ರಿಗೂ ಕೂಡ ಆರಾಮಾಗಿ ಮೇಲ್ ತನಕ ಹೋಗ್ಬೋದು. ಸೊ ಅದು ಆ್ಯಕ್ಚುಲಿ ವೆರಿ ಗುಡ್ ಫೆಸಿಲಿಟಿ. ಎಲ್ಲರೂ ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು. ಹಾಗೆ ಸ್ಲಿಪ್ಪರ್ಸ್ ಇಡೋಕ್ಕೂ ಪ್ಲೇಸ್ ಮಾಡಿದ್ದಾರೆ. ಅಲ್ಲಿಂದ ಟಾಪಲ್ಲಿ ಒನ್ ಫ್ಲೈಟ್ ನಾವು ಹತ್ತಬೇಕಾಗುತ್ತೆ. ಅದಾದಮೇಲೆ ನಾವು ಶಂಕರಗಿರಿ ಮೂರ್ತಿ ಹತ್ರ ಹೋಗ್ತೀವಿ. ಸಂಡೇ ಇದ್ದಿದ್ದರಿಂದ ತುಂಬ ಜನ ಇದ್ದರು. ಬಟ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಪ್ಲೇಸ್. ಸೊ ಶೃಂಗೇರಿಗೆ ಬಂದರೆ ಶಂಕರಗಿರಿನೂ ಕೂಡ ಮಿಸ್ ಮಾಡದೆ ನೋಡಿ ಎಲ್ಲರೂ. ಆ್ಯಂಡ್ ಅಲ್ಲಿಂದ ನೋಡಬೇಕಾದ್ರೆ ಅದು ತುಂಬ ಹೈಟಲ್ಲಿದೆ ಅಲ್ಲ. ಸೊ ಆ ಕಡೆಯಿಂದ ನೋಡಿದ್ರೆ ಫುಲ್ ನಿಮಗೆ ಶೃಂಗೇರಿ ಪ್ಲೇಸ್ ಕಾಣುತ್ತೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಎಲ್ಲರೂ ಡೆಫಿನೆಟ್ಲಿ ವಿಸಿಟ್ ಮಾಡಬೇಕು. ನಾವು ಕೂಡ ಫಸ್ಟ್ ಟೈಮ್ ಬಂದಿದ್ದು, ಬಟ್ ತುಂಬ ಚೆನ್ನಾಗಿದೆ. ಅಲ್ಲಿ ಕೂಡ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಕೆಳಗಿಳಿದ್ರೆ ಒಂದು ಸ್ಲಿಪ್ಪರ್ಸ್ ಇಟ್ವಲ್ಲ, ಆ ಸ್ಲಿಪ್ಪರ್ಸ್ ಇಟ್ಟಾದಮೇಲೆ ಕೆಳಗೆ ಇನ್ನೊಂದು ಸ್ಟೆಪ್ 1 ಫ್ಲೈಟ್ ಕೆಳಗೆ ಬಂದರೆ ಅಲ್ಲಿ ಶ್ರೀಮದ್ ರಾಮಾಯಣ ಅಂತ ಪ್ರದರ್ಶನ ಮಾಡಿರೋ ಥರ ಇದೆ. ಸೊ ಅಲ್ಲಿ ಏನಂದರೆ ಶಂಕರಾಚಾರ್ಯ ಅವ್ರದ್ದು ಫುಲ್ ಹಿಸ್ಟ್ರಿ, ಅವ್ರದ್ದು ಲೈಫ್ ಹಿಸ್ಟ್ರಿ, ಅವ್ರು ಯಾವ ಥರ ಬೆಳೆದಿದ್ದು ಮತ್ತು ಯಾವ ಥರ ಅವರು ಶೃಂಗೇರಿ ಸ್ಥಾಪನೆ ಮಾಡಿದ್ರು. ಸೊ ಅಲ್ಲಿ ತನಕನೂ ಅವ್ರದ್ದೊಂದು ಜರ್ನಿನ ಪಿಕ್ಚರೈಸ್ ಮಾಡಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದಾದಮೇಲೆ ಹಾಗೆ ಒಳಗೆ ಹೋದರೆ ರಾಮಾಯಣ ಕೂಡ ಅಲ್ಲಿ ಪೋರ್ಟ್ರೇ ಮಾಡಿದ್ದಾರೆ. ಎಲ್ಲ ಪೇಂಟ್ ಮಾಡಿರೋ ಥರ ಇದೆ ಎಲ್ಲದು ಪಿಕ್ಚರ್ಸ್. ರಾಮಾಯಣ ಒಂದೊಂದು ಇವೆಂಟ್ ಕೂಡ ಪೇಂಟ್ ಮಾಡಿ ಅಲ್ಲಿ ತೋರಿಸಿದ್ದಾರೆ. ಸೊ ಆ ಎಕ್ಸಿಬಿಷನ್ ಕೂಡ ಅಲ್ಲೇ ಇದೆ. ಸೊ ದಟ್ ಈಸ್ ಆಲ್ಸೋ ವೆರಿ ನೈಸ್ ಟು ಸಿ. ಎಕ್ಸಿಬಿಷನ್ ಎಲ್ಲ ನೋಡಾದಮೇಲೆ ನಾವು ಕೆಳಗೆ ಬಂದ್ವಿ. ಪಾರ್ಕಿಂಗ್ಗಿಂತ ಸ್ವಲ್ಪ ಮೇಲೆ ಅಲ್ಲಿ ಒಂದು ಹೀಗೆ ಕೆಫೆ ಥರ ಇದೆ. ಸೊ ನಮಗೂ ಸ್ವಲ್ಪ ಹಸುವಾಗಿತ್ತು, ಏನೂ ತಿಂದಿರಲಿಲ್ಲ ಮಧ್ಯಾಹ್ನ. ಸೊ ಇಲ್ಲಿ ಬಂದು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಅಲ್ಲಿಂದ ನಾವು ವಾಪಸ್ ಮ್ಯಾಂಗ್ಳೂರಿಗೆ ಹೊರಡಬೇಕಾದ್ರೆ ಆಲ್ಮೋಸ್ಟ್ 4 o'clock ಆಗೋಗಿತ್ತು ಸಂಜೆ. ಆ್ಯಂಡ್ ನಾವು ಕಾರ್ಕಳ, ಮೂಡುಬಿದ್ರೆ, ಮ್ಯಾಂಗ್ಳೂರು ರೂಟಲ್ಲಿ ಹೋಗಬೇಕಿತ್ತು. ಬಟ್ ಏನಾಯ್ತಂದರೆ ನಾವು ಶೃಂಗೇರಿಯಿಂದ ಹೊರಟು ಅದೇನು SK ಬಾರ್ಡರ್ಗಿಂತ ಮುಂಚೆ ಅಂದರೆ ನೆಮ್ಮಾರು ಆದಮೇಲೆ ನಾವು ಆ ರೂಟಲ್ಲಿ ಹೋಗಬೇಕಾದ್ರೆ ಫುಲ್ ಜೋರು ಮಳೆ ಬಂದುಬಿಟ್ಟು ಮತ್ತು ಮರ ಕೂಡ ಬಿದ್ದಿತ್ತು ಅಲ್ಲಿ. ಸೊ ನಾವು ಹಾಫ್ ಆನ್ ಅವರ್ ಅಲ್ಲಿ ವೇಸ್ಟ್ ಆಯಿತು. ಆ್ಯಂಡ್ ಮುಂದೆ ಹೋಗೋಕ್ಕಾಗಲ್ಲ ಅಂತ ಹೇಳಿದರು. ಅದಕ್ಕೆ ವಾಪಸ್ ಶೃಂಗೇರಿಗೆ ಬಂದ್ವಿ. ಸೊ ಅರೌಂಡ್ 1 hour ನಮ್ದು ವೇಸ್ಟ್ ಆಯಿತು. 5 o'clock ಆಗೋಗಿತ್ತು. ಸೊ ವಾಪಸ್ ಶೃಂಗೇರಿಯಿಂದ ನಾವು
ಆಗುಂಬೆ, ಹೆಬ್ರಿ, ಕಾರ್ಕಳ, ಮೂಡ್ಬಿದ್ರೆ ಆ ರೂಟಲ್ಲಿ ಹೋಗಿ ಮ್ಯಾಂಗ್ಳೂರಿಗೆ ರೀಚ್ ಆದ್ವಿ. ಸೊ ಅರೌಂಡ್ 9 ಆಗಿತ್ತು ನಾವು ಮನೆಗೆ ರೀಚ್ ಆಗೋಕ್ಕೆ. ಸೊ ದಿಸ್ ವಾಸ್ ಅವರ್ ಶೃಂಗೇರಿ ಟ್ರಿಪ್. ನಿಮಗೆಲ್ಲ ಇಷ್ಟ ಆದರೆ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.